ಸೋನಿಯಾ ಗಾಂಧಿ ಸಮಯದಲ್ಲಿ ನಿಮಗೆ ನೆನಪಿರಬಹುದು, ತಿರುಪತಿ ಲಾಡುವಿನಲ್ಲಿ ಗುಟ್ಕಾ, ಬ್ಲೇಡು, ಮೊಳೆ ಈ ತರಹದ್ದೆಲ್ಲ ಸಿಕ್ತು ಅಂತ ಹೇಳಿ ಒಬ್ಬ ಯಾರೋ ಒಂದು ಲಾಡನ್ನ ತಂದು ಒಂದು ಟಿವಿ ಮುಂದೆ ಇಟ್ಟರು. ನಮ್ಮ ಮೆದುಳಿಗೆ ಈ ತರಹದ ವಿಷ ಹೋದಾಗ ನಮ್ಮ ಎಡ ಮೆದುಳು, ನಮ್ಮ ಬಲ ಮೆದುಳು ಸಿಂಕ್ರನೈಸ್ ಆಗಿ ಕೆಲಸ ಮಾಡೋದಿಲ್ಲ. ನೀವು ಕೇಳ್ಬೋದು, ಒಂದು ದಿವಸ ಒಂದು ಲಾಡು ತಿಂದುಬಿಟ್ರೆ ಈ ಥರ ಎಲ್ಲ ಆಗಿಬಿಡತ್ತಾ ಅಂತ. ಆಗುತ್ತೆ. ಯಾಕೆ ಗೊತ್ತಾ? ಈ ಆಹಾರದ ಮೂಲಕ, ಲಾಡುವಿನ ಮೂಲಕ ನೀವು ಏನು ಈ ಕೆಮಿಕಲ್ ವಿಷಗಳನ್ನು ಸ್ವೀಕರಿಸಿದ್ರಿ ಅದು ನಮ್ಮ ದೇಹದಿಂದ ಪೂರ್ತಿಯಾಗಿ ವಿಸರ್ಜನೆ ಆಗೋದಿಲ್ಲ. ಕ್ರೂರಿಗಳಲ್ಲಿ ಶೌರ್ಯನೂ ಇರೋದಿಲ್ಲ, ಇವರಿಗೆ ಏನಿರೋದು ಕ್ರೌರ್ಯ ಇರುತ್ತೆ. ಇವರು ತುಂಬ ಹೇಡಿಗಳಾಗಿರ್ತಾರೆ. ಈ ಹಿಂದೂ ರಾಜ್ಯದಲ್ಲೇ ಹಿಂದೂಗಳಿಂದನೇ ಹಿಂದೂಗಳನ್ನು ಅವಹೇಳನ ಮಾಡುವ ಅಥವಾ ಮುಗಿಸಿ ಬಿಡುವ ಕಾರ್ಯಗಳು ನಡೀತಾ ಇದೆ. ಆಹಾರದ ಮೂಲಕ ಹಿಂದೂಗಳಿಂದಲೇ ಹಿಂದೂಗಳನ್ನು ಹಿಂದೂ ರಾಜ್ಯದಲ್ಲೇ ಮುಗಿಸ್ಲಿಕ್ಕೆ ಸಾಧ್ಯನಾ? ನಾನು ಈಗ ನಿಮ್ಮ ಮುಂದೆ ತರ್ತಾ ಇರೋ ಈ ವಿಷಯ ಕೇಳಿ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ, ಸಿಟ್ಟು ಬಂದಿದ್ದರೆ ನಾನು ಜವಾಬ್ದಾರಿ ಅಲ್ಲ. ಅದಕ್ಕೆ ಜವಾಬ್ದಾರಿ ಜಗನ್ ರೆಡ್ಡಿಯವರು ಹೊರಬೇಕಾಗಿ ಬರುತ್ತೆ, ಅಥವಾ ತಿರುಪತಿ ದೇಗುಲದ ಆಡಳಿತ ವರ್ಗ ಯಾರು ಸುಬ್ಬಾರೆಡ್ಡಿ ಇದ್ದಾರಲ್ಲ ಅವರು ಜವಾಬ್ದಾರಿ ಹೊರಬೇಕಾಗಿ ಬರುತ್ತೆ. ಖಂಡಿತ ನಾನು ಇದಕ್ಕೆ ಜವಾಬ್ದಾರಳಲ್ಲ. ಇವತ್ತಿನ ದಿವಸ ಇಡೀ ದೇಶದಲ್ಲಿ, ಯಾಕೆ ಪ್ರಪಂಚದಲ್ಲಿ ಅನೇಕ ಕಡೆ ಚರ್ಚಿತವಾಗ್ತಿರೋಂಥ ವಿಷಯ ಏನಂತ ಹೇಳಿದರೆ, ನಮ್ಮ ತಿರುಪತಿಯ ಲಾಡುವಿನಲ್ಲಿ ಹಸುವಿನ ಮಾಂಸದಿಂದ ತೆಗೆದ ಕೊಬ್ಬು ಹಾಗೆ ಹಂದಿಯ ಕೊಬ್ಬನ್ನು ಸೇರಿಸಿ ತುಪ್ಪ ಹಾಗೆ ಮಾಡಿ ಅದನ್ನು ತಿರುಪತಿ ಲಾಡುವಿನಲ್ಲಿ ಬಳಸ್ತಿರೋದು ಎಲ್ಲ ಹಿಂದೂಗಳಿಗೂ ವಿಪರೀತವಾದ ನೋವಾಗಿದೆ. ನಮ್ಮ ನಂಬಿಕೆ, ನಮ್ಮ ಶ್ರದ್ಧೆ, ನಮ್ಮ ಆಧ್ಯಾತ್ಮದ ಬದುಕು ಈ ಎಲ್ಲಕ್ಕೂ ಇವರು ಅವಮಾನ ಮಾಡಿದಾರಲ್ಲ ಅಂತ ನಿಮಗೆ ಬೇಸರವಾಗಿದೆ. ಇದು ಬರೀ ಇಷ್ಟೇ ನಮಗೆ ಅವಮಾನ ಮಾಡಿರೋದಷ್ಟೇ ಅಲ್ಲ, ನಮ್ಮ ಶ್ರದ್ಧೆಗೆ ಅವರು ಕೊಟ್ಟ ಪೆಟ್ಟು ಅಲ್ಲ, ಇದಕ್ಕಿಂತ ಏನು ಹೆಚ್ಚಾಗಿ ನಮಗೆ ಪೆಟ್ಟು ಬೀಳುವ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಹೇಗಾಗಿದೆ ಅಂತ ಹೇಳಿದ್ರೆ ನಿಮಗೆ ಅಚ್ಚರಿ ಆಗುತ್ತೆ. ಈ ಹಿಂದೂ ರಾಜ್ಯದಲ್ಲೇ ಹಿಂದೂಗಳಿಂದನೇ ಹಿಂದೂಗಳನ್ನು ಅವಹೇಳನ ಮಾಡುವ ಅಥವಾ ಮುಗಿಸಿ ಬಿಡುವ ಕಾರ್ಯಗಳು ನಡೀತಾ ಇದೆ. ಆಹಾರದ ಮೂಲಕ ಈ ಕಾರ್ಯ ಸಾಧ್ಯ. ಆಶ್ಚರ್ಯ ಆಯಿತಾ? ಆಹಾರದ ಮೂಲಕ ಹಿಂದೂಗಳಿಂದಲೇ ಹಿಂದೂಗಳನ್ನು ಹಿಂದೂ ರಾಜ್ಯದಲ್ಲೇ ಮುಗಿಸ್ಲಿಕ್ಕೆ ಸಾಧ್ಯನಾ? ಹೇಗೆ ಸಾಧ್ಯ ಆಹಾರದ ಮೂಲಕ ಅಂತ ನೀವು ಯೋಚನೆ ಮಾಡಿದರೆ, ನಾನು ಅದಕ್ಕೆ ನಿಮಗೆ ಚಿಕ್ಕದಾಗಿ ಒಂದಷ್ಟು ವಿಷಯವನ್ನು ಹೇಳ್ತೇನೆ. ಈಗ ಈ ತಿರುಪತಿ ಲಾಡುವಿನಲ್ಲಿ ಬಳಸಿರುವಂಥ ಪದಾರ್ಥಗಳು ಯಾವುದು? ಹಸುವಿನ ಮಾಂಸದಿಂದ ತೆಗೆದಂತಹ ಕೊಬ್ಬು. ನೀವು ನೋಡಿರ್ತೀರ, ನಾವೆಲ್ಲ ಟಿ ವಿಗಳಲ್ಲಿ ನೋಡಿದ್ದೀವಿ, ಅನೇಕ ಟಿ ವಿಗಳಲ್ಲಿ ಈ ವಿಷಯದ ಬಗ್ಗೆ ಚರ್ಚೆಯಲ್ಲಿ ಭಾಗವನ್ನೂ ವಹಿಸಿದ್ದೀನಿ. ಹೇಗೆ ತೆಗಿತಾ ಇದ್ದಾರೆ ಇವರು ಈ ತರಹದ ಮಾಂಸದಿಂದ ಕೊಬ್ಬನ್ನು ಅಂತ ಹೇಳಿದ್ರೆ, ಪ್ರಾಣಿಗಳ ಹತ್ಯೆ ಆದ ಮೇಲೆ ಅದನ್ನು ಒಂದು ಕಡೆ ಎಸೆದಿರ್ತಾರೆ. ಅದರಿಂದ ಅಷ್ಟೊತ್ತಿಗೆ ಆಗಲೇ ಅದು ಆಕ್ಸಿಡೇಷನ್ ಆಗಿರುತ್ತೆ, ಕೊಳೆತಿರುತ್ತೆ, ಮಾಂಸ ದುರ್ನಾತ ಬರ್ತಿರುತ್ತೆ. ಇಂತಹ ಇದರಿಂದ ಇವರು ಜಿಡ್ಡನ್ನು ತೆಗಿತಾರೆ. ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಜಿಡ್ಡನ್ನು ತೆಗೆಯೋವಾಗಲೇ ವಿಪರೀತವಾದ ವಿಷ ಆ ಜಿಡ್ಡಿನಲ್ಲಿ ಸೇರಿಕೊಂಡಿರುತ್ತೆ. ಮೊದಲನೇದಾಗಿ ಪ್ರಾಣಿಗಳನ್ನು ಹತ್ಯೆ ಮಾಡುವ ವಿಧಾನದಲ್ಲೇ ಪ್ರಾಣಿಗಳ ದೇಹದಲ್ಲಿ ನಾನಾ ತರಹದ ವಿಷ ಉತ್ಪತ್ತಿ ಆಗಿರುತ್ತೆ. ಯಾಕಂದರೆ ಅದು ನೋವಿಗೆ ತಡೆಯೋಕ್ಕೆ ಸಾಧ್ಯ ಆಗದೆ ತನ್ನ ದೇಹದಲ್ಲಿ ಅದು ಫ್ರೀ ರ್ಯಾಡಿಕಲ್ಸನ್ನು ಉತ್ಪತ್ತಿ ಮಾಡಿಕೊಂಡು ಸಾಕಷ್ಟು ವಿಷವನ್ನು ಅಲ್ಲಿ ಅದು ಸೇರಿಸ್ಕೊಂಡಿರುತ್ತೆ. ಆ ನಂತರ ಅದನ್ನು ಕಡಿದ ಮೇಲೆ ನೋಡಿ, ತರಕಾರಿಗಳು ಗಿಡದಿಂದ ಕಿತ್ತಿದ ತಕ್ಷಣ ಅದು ಕೊಳೆಯೋದಿಲ್ಲ. ಮಾಂಸ ಏನಾಗುತ್ತೆ ಅಂತ ಹೇಳಿದ್ರೆ ಕೊಳೆಯುತ್ತೆ. ಸ್ಲಾಟರ್ ಹೌಸ್ನಲ್ಲೇ ಅದು ಕೊಳೆಯೋದಕ್ಕೆ ಶುರು ಆಗಿರುತ್ತೆ. ಕೊಳಿಬಾರ್ದು ಅಂತ ಹೇಳಿ ಅದಕ್ಕೆ ಸಾಕಷ್ಟು ಪ್ರಿಸರ್ವೇಟಿವ್ಗಳನ್ನ ಹಾಕಿ ಕೊಳಿದೇ ಇರೋ ಹಾಗೆ ಮಾಡ್ತಾರೆ. ಆದರೆ ಈ ಎಣ್ಣೆಯನ್ನು ತೆಗೆಯುವಾಗ ಸಾಕಷ್ಟು ದುರ್ನಾತ ಬರ್ತಾ ಇರುತ್ತೆ. ಈ ದುರ್ನಾತವನ್ನು ಪ್ರಾಸೆಸ್ ಮಾಡೋರಿಗೆ ಸಹಿಸೋಕ್ಕೆ ಆಗದೆ ಇರೋದ್ರಿಂದ ಅವರೇನು ಮಾಡ್ತಾರೆ, ಈ ದುರ್ನಾತವನ್ನು ತೆಗೆಯೋದಕ್ಕೆ ಅನೇಕ ತರಹದ ಕೆಮಿಕಲ್ಸನ್ನು ಹಾಕಿ ಅದನ್ನು ರೀಫೈಂಡ್ ಮಾಡ್ತಾರೆ. ಅಲ್ಲಿಗೆ ಅರ್ಥ ಆಯ್ತಲ್ವ, ಇದು ಯಾವ ತರಹದ ವಿಷಪೂರಿತವಾಗಿರುವಂತಹ ಈ ಕೊಬ್ಬನ್ನು ನಮ್ಮ ಅಸ್ಮಿತೆ ಏನು, ನಮ್ಮ ಅಸ್ಮಿತೆ, ಹಿಂದೂಗಳ ಅಸ್ಮಿತೆಗೆ ನಾಶವನ್ನು ಮಾಡೋದಕ್ಕೆ ಬಳಸ್ಕೊಂಡಿದ್ದಾರೆ ಅಂತ ಆಯಿತು. ಆದರೆ ಅದಕ್ಕಿಂತ ಆಗ್ತಿರುವಂಥ ಘೋರವಾದ ಅನ್ಯಾಯ ಏನು ಅಂತ ಹೇಳಿದರೆ, ಈ ತರಹದ ವಿಷಪೂರಿತವಾದ ಪದಾರ್ಥಗಳನ್ನು ನಾವು ಸ್ವೀಕರಿಸಿದಾಗ, ಆಹಾರದ ಮೂಲಕ ಸ್ವೀಕರಿಸಿದಾಗ ನಮಗೆ ಏನಾಗುತ್ತೆ ಗೊತ್ತಿದೆಯಾ? ನಮ್ಮ ಮೆದುಳಿಗೆ ಈ ತರಹದ ವಿಷ ಹೋದಾಗ ನಮ್ಮ ಎಡ ಮೆದುಳು, ನಮ್ಮ ಬಲ ಮೆದುಳು ಸಿಂಕ್ರನೈಸ್ ಆಗಿ ಕೆಲಸ ಮಾಡೋದಿಲ್ಲ.
ಹೀಗೆ ಸಿಂಕ್ರನೈಸ್ ಆಗದೆ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಮ್ಮ ದೇಹದ ಒಳಗಡೆ ಅನೇಕ ತರಹದ ಆಹಾರ ಅಂಶಗಳು, ಉದಾಹರಣೆಗೆ ಜಿಂಕ್ ಇರ್ಬೋದು, ಟ್ರಿಪ್ಟೋಫೇನ್ ಇರಬಹುದು, ಥೈಮಿನ್ ಇರಬಹುದು, ಅನೇಕ ಆಹಾರ ಅಂಶಗಳು ನಮ್ಮ ದೇಹದ ಒಳಗೆ ಹೋಗಿ ನಮ್ಮ ಮೆದುಳಿನ ನ್ಯೂರೋ ಟ್ರಾನ್ಸ್ಮಿಟರ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಸಿಂಥಸೈಸ್ ಮಾಡಲಿಕ್ಕೆ ಸಹಾಯ ಆಗುತ್ತೆ, ಡೋಪಾಮೈನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಈ ತರಹದ ವಿಷಪೂರಿತವಾದ ಹಸುವಿನ ಮಾಂಸದಿಂದ ತೆಗೆದಂತಹ ಈ ಕೊಬ್ಬನ್ನು ದೇಹ ಸ್ವೀಕರಿಸಿದಾಗ ನ್ಯೂರೋ ಟ್ರಾನ್ಸ್ಮಿಟರ್ ಸಿಂಥಸೈಸ್ ಆಗೋದಿಲ್ಲ, ಡೋಪಾಮೈನ್ ಉತ್ಪತ್ತಿ ಆಗೋದಿಲ್ಲ. ಇದರ ಬದಲಾಗಿ ಅನೇಕ ವಿಷ ತರಹದ ಪದಾರ್ಥಗಳನ್ನು ಉತ್ಪತ್ತಿ ಮಾಡಿ ನಮ್ಮ ಮೆದುಳಿನ ಚಿಂತನೆಯನ್ನು, ಮೆದುಳನ್ನು ಅಲ್ಲೋಲ ಕೊಲ್ಲೋಲ ಮಾಡುತ್ತೆ. ನಮ್ಮ ಮೆದುಳು ರಚನೆ ಆಗಿರೋದೇ ಕೊಬ್ಬಿನಿಂದ, ಅಂದರೆ ಕೊಬ್ಬಿನ ಅಂಶ ತುಂಬ ಹೆಚ್ಚಾಗಿ ಇರೋದು. ಅದರೊಳಗೆ ಒಮೆಗಾ 3 ತುಂಬ ಬೇಕಾಗಿರೋದು. ಈ ಒಂದು ಕೊಬ್ಬಿನಿಂದ ನಾವು ಏನು ಲಾಡು ಮೂಲಕ ಸೇಕರಿಸಿದಲ್ಲ, ಇದು ಒಮೆಗಾ 3 ಖಂಡಿತ ಅಲ್ಲ. ಇದು ನಮ್ಮ ಮೆದುಳಿನ ರಚನೆಯನ್ನು ಡಿಸ್ಟರ್ಬ್ ಮಾಡುತ್ತೆ. ಇದು ಒಂದು ಭಾಗ. ಇನ್ನೊಂದು ಅಂಶವನ್ನು ಹೇಳಿದ್ರೆ ನಿಮಗೆ ಗಾಬರಿ ಆಗಬಹುದು. ಈ ತರಹದ ವಿಷವನ್ನು ನಮ್ಮ ಮೆದುಳು ನಿರಂತರವಾಗಿ ಸ್ವೀಕರಿಸ್ತಾ ಇದ್ದಾಗ ಮೆದುಳಿನಲ್ಲಿ ಏನಾಗುತ್ತೆ ಗೊತ್ತಾ, ಭಾವರಹಿತವಾದ, ಭಾವವಿಹೀನವಾದ ಒಂದು ರೀತಿಯ ಮನೋಭಾವವನ್ನು ಮನುಷ್ಯ ಬೆಳೆಸ್ಕೋತಾನೆ. ಅಂದರೆ ನಾನು, ನನ್ನವರು, ನನ್ನ ಧರ್ಮ, ನನ್ನದು ಅಂತ ಅನ್ನುವುದರ ಬಗ್ಗೆ ವಿಮುಖನಾಗ್ತಾ ಹೋಗ್ತಾನೆ. ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ನೋಡಿರಬಹುದು, ಈ ಆಲ್ಝಿಮರ್ ಪೇಷಂಟ್ಗಳು ಎದುರುಗಳೇ ಇದ್ದವ್ರನ್ನ ಅಟೆಂಡರ್ಗಳನ್ನ ಹಾಕ್ಕೊಂಡು ಹೊಡಿತಾರೆ. ಅವರಲ್ಲಿ ರೋಷ ಅಂತ ಅನ್ನೋದು ವಿಪರೀತವಾಗಿರುತ್ತೆ. ಮೆದುಳು ಸಹಜವಾಗಿ ಕೆಲಸ ಮಾಡದೆ, ಮೆದುಳಿನ ಚಿಂತನೆಗೆ ಅಥವಾ ನಮ್ಮ ಚಿಂತನೆಗೆ ಬೇಕಾಗಿರುವಂಥ ಡೋಪಾಮೈನ್ಗಳು, ಸೆರೆಟೋನಿನ್ಗಳು ಇಲ್ಲದೆ ವಿಷ ಉತ್ಪತ್ತಿ ಆದಾಗ ಅಲ್ಲಿ ಆಕ್ರಮಣಕಾರಿ ಬುದ್ಧಿ ಮನುಷ್ಯನಿಗೆ ಬರುತ್ತೆ. ಇಲ್ಲಿ ನೋಡಿ ಇರೋದು, ಯಾವಾಗ ಈ ಆಹಾರಗಳನ್ನು ನಿರಂತರವಾಗಿ ಸ್ವೀಕರಿಸ್ತಾ ಹೋಗ್ತೀವಲ್ಲ, ಆಗ ನಮಗೆ ಆಕ್ರಮಣಕಾರಿ ಬುದ್ಧಿ ಬರುತ್ತೆ. ಆಕ್ರಮಣಕಾರಿ ಬುದ್ಧಿ ಬಂದಾಗ ಏನು ಮಾಡ್ತಾನೆ ಗೊತ್ತಾ, ಮನುಷ್ಯ ಸಾಧುವಾಗಿರುವಂತಹ ಇನ್ನೊಬ್ಬರನ್ನ ಹೊಡೆಯೋದಕ್ಕೆ ಹೋಗ್ತಾನೆ. ಇಲ್ಲಿ ಯೋಚನೆ ಮಾಡಿ, ಆಕ್ರಮಣಕಾರಿ ಬುದ್ಧಿ ಬಂದವನು ಇನ್ನೊಬ್ಬ ಆಕ್ರಮಣಕಾರಿಯನ್ನವನ ಜೊತೆ ಯುದ್ಧ ಮಾಡೋದಿಲ್ಲ, ಅವನು ಹೊಡೆಯೋಕ್ಕೂ ಹೋಗಲ್ಲ. ಯಾಕೆಂದರೆ ಆಕ್ರಮಣಕಾರಿಯಾಗಿ ಯೋಚಿಸುವಂತಹ ಈ ಕ್ರೂರಿಗಳಲ್ಲಿ ಶೌರ್ಯನೂ ಇರೋದಿಲ್ಲ. ಇವರಿಗೆ ಏನಿರೋದು ಕ್ರೌರ್ಯ ಇರುತ್ತೆ. ಇವರು ತುಂಬ ಹೇಡಿಗಳಾಗಿರ್ತಾರೆ. ಈ ತರಹದ ಮನೋಭಾವ, ಈ ಆಹಾರಗಳನ್ನ ಸ್ವೀಕರಿಸಿದವರು ಹೇಡಿಗಳಾಗಿರ್ತಾರೆ. ಇವರು ಇನ್ನೊಬ್ಬ ಆಕ್ರಮಣಕಾರಿಯನ್ನು ಹೊಡೆಯೋದಿಲ್ಲ, ಅದರ ಜೊತೆಗೆ ಇನ್ನೊಬ್ಬ ಆಕ್ರಮಣಕಾರಿ ಇರಬೇಕು ಅಂತ ಯೋಚಿಸ್ತಾರೆ. ಯಾಕಂದರೆ ನಾವಿಬ್ಬರು ಆಕ್ರಮಣ ಮಾಡೋರಿದ್ದರೆ ಸಾಧುವಾದವನ್ನ ಒಬ್ಬನ್ನು ಹೊಡಿಬಹುದು ಅಂತ. ನೋಡಿ, ನಿಮಗೆ ಅನೇಕ ಉದಾಹರಣೆಗಳನ್ನ ನಾನು ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ ಈ ಸನ್ನಿವೇಶವನ್ನು. ಖರದೂಷಣರಂಥ ರಾಕ್ಷಸರು ಸಾಧು ಸನ್ಯಾಸಿಗಳ ಮೇಲೇ ಯುದ್ಧಕ್ಕೆ ಹೋಗಿದ್ದು. ಅವರು ರಾವಣನ ಮೇಲೆ ಹೋಗಲಿಲ್ಲ. ರಾವಣ ರಾಮನ ಮೇಲೆ ಯುದ್ಧಕ್ಕೆ ಹೋದ, ಬೇರೆ ರಾಕ್ಷಸರ ಮೇಲೆ ಯುದ್ಧಕ್ಕೆ ಹೋಗಲಿಲ್ಲ. ಕಂಸ ಕೃಷ್ಣನ ಮೇಲೆ ಹೋದ, ಜರಾಸಂಧನ ಮೇಲೆ ಹೋಗಲಿಲ್ಲ. ಜರಾಸಂಧ ಕಂಸನ ಮೇಲೆ ಹೋಗಲಿಲ್ಲ, ಶಿಶುಪಾಲನ ಮೇಲೂ ಹೋಗಲಿಲ್ಲ, ಕೃಷ್ಣನ ಮೇಲೆ ಹೋದ. ಈ ಆಕ್ರಮಣಕಾರಿ ಮನೋಭಾವದವರು ಯಾರು ತುಂಬ ಸತ್ವಯುತವಾಗಿ ಇರ್ತಾರೋ, ಶಾಂತಿಯಾಗಿ ಯೋಚಿಸ್ತಾರೋ ಅವರ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ನೀವು ಕೇಳ್ಬೋದು, ಒಂದು ದಿವಸ ಒಂದು ಲಾಡು ತಿಂದುಬಿಟ್ರೆ ಈ ಥರ ಎಲ್ಲ ಆಗಿಬಿಡತ್ತಾ ಅಂತ. ಆಗುತ್ತೆ. ಯಾಕೆ ಗೊತ್ತಾ, ಈ ಆಹಾರದ ಮೂಲಕ, ಲಾಡುವಿನ ಮೂಲಕ ನೀವು ಏನು ಈ ಕೆಮಿಕಲ್ ವಿಷಗಳನ್ನು ಸ್ವೀಕರಿಸಿದ್ರಿ, ಅದು ನಮ್ಮ ದೇಹದಿಂದ ಪೂರ್ತಿಯಾಗಿ ವಿಸರ್ಜನೆ ಆಗೋದಿಲ್ಲ. ವಿಸರ್ಜನೆ ಆಗದೆ ಅದು ನಮ್ಮ ದೇಹದ ಒಳಗಡೆನೇ ಇರುತ್ತೆ. ಅದಷ್ಟೇ ಅಲ್ಲ, ಈ ಲಾಡು ಒಂದೇ ಅಲ್ಲ, ಅದಕ್ಕೆ ವಡೆಗೂ ಇದೆ, ಅಲ್ಲಿ ತಿನ್ನೋ ಪೊಂಗಲ್ಗೂ ಹಾಗೇ ಇದೆ. ಇಷ್ಟೇ ಅಲ್ಲ, ಇದು ಸರ್ಕಾರದ ಕಪಿಮುಷ್ಟಿಯಲ್ಲಿರೋ ಎಲ್ಲ ದೇವಸ್ಥಾನಗಳಲ್ಲೂ ಇದೇ ತರಹದ ಒಂದಲ್ಲ ಒಂದು ದಿವಸ ನಾವೀಗ ಸುಮ್ಮನೆ ಕೂತಿದ್ರೆ ಎಲ್ಲ ದೇವಸ್ಥಾನಗಳಲ್ಲೂ ಈ ತರಹದ್ದನ್ನು ಸೇರಿಸ್ತಾ ಹೋಗ್ತಾರೆ. ಇನ್ನು ಮುಂದೆ ತಿಳ್ಕೊಳ್ಳಿ, ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿರೋರು ಅಥವಾ ಸಿಬ್ಬಂದಿಯ ಜನಗಳು ಈ ತರಹದ ಊಟವನ್ನು ದಿನವೂ ಮಾಡ್ತಿರ್ತಾರೆ. ಇವರು ದಿನವೂ ತಿಂದಾಗ ಇವರ ಮೆದುಳಿನಲ್ಲಿ ಆಕ್ರಮಣಕಾರಿ ಬುದ್ಧಿ ಬರುತ್ತೆ. ತನ್ನ ದೇವಸ್ಥಾನ, ತಾನು, ತನ್ನ ಧರ್ಮ ಅನ್ನೋದಕ್ಕೆ ವಿಮುಖರಾಗಿ ಇದಕ್ಕೆ ವಿರುದ್ಧವಾದ ಕೆಲಸಗಳನ್ನು ಮಾಡ್ತಾರೆ. ಅಲ್ಲಿಗೆ ನೋಡಿ, ಹಿಂದೂಗಳನ್ನು ದ್ವೇಷಿಸುವ ರೀತಿಯಲ್ಲಿ ನಡೆದುಕೊಂಡು ಹೋಗೋಕ್ಕೆ ಸಾಧ್ಯ ಇದೆ. ಹಿಂದೂ ದೇವಸ್ಥಾನವನ್ನು ನಾಶ ಮಾಡೋಕ್ಕೆ ನೋಡ್ತಾನೆ. ಹಿಂದೂಗಳೇ ಸಾಧುಗಳಾಗಿರುವಂಥ ಇನ್ನೊಂದು ಹಿಂದುವನ್ನು ತನ್ನ ಈ ಯೋಚನಾ ಶಕ್ತಿಯಿಂದ, ಈ ಮೆದುಳಿನಲ್ಲಿ ಉತ್ಪತ್ತಿ ಆಗ್ತಿರುವಂತಹ ಈ ಬೇಡದ ಯಾವ ಈ ನ್ಯೂರೋ ಟ್ರಾನ್ಸ್ಮಿಟರ್ಗಳಿದೆ ಅದರಿಂದ ಇವರು ಇನ್ನೊಬ್ಬರನ್ನ ನಾಶ ಮಾಡ್ತಾರೆ. ಯುದ್ಧ ಮಾಡೋದಕ್ಕೆ ಬರೀ ಏನು ಮಿಸೈಲ್ಸ್ ಬೇಕಾಗಿಲ್ಲ. ಈ ರೀತಿ ಕೂಡ ಜಗತ್ತಿನಲ್ಲಿ ಅಶಾಂತಿಯನ್ನು ಉಂಟು ಮಾಡಬಹುದು. ಹಿಂದೂಗಳಿಗೆ ಈ ರೀತಿ ಕೂಡ ಅನ್ಯಾಯ ಆಗೋಕ್ಕೆ ಸಾಧ್ಯ ಇದೆ.
ಈ ಮಟ್ಟಕ್ಕೆ ಇವರು ಹೀಗೆ ಬರೋದಕ್ಕೆ ಕಾರಣ ಏನು? ಯಾರು ಕಾರಣ? ನೋಡಿ, ಈ ಮಟ್ಟಕ್ಕೆ, ಈ ಹಂತಕ್ಕೆ ಇವರು ಬರಬೇಕಾದ್ರೆ ಒಂದು ರೀತಿ ಕಾರಣ ನಾವೇ. ಯಾಕೆ ನಾವು ಅನ್ಯಾಯ ನಮಗೆ ಆದಾಗಲೂ ನಾವು ಯಾಕೆ ಎದುರಿಸ್ತಾ ಇಲ್ಲ? ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ನೆಹರು ಹಿಂದೂ ರಿಫಾರ್ಮೇಷನ್ ಆ್ಯಕ್ಟ್ ತೊಗೊಂಬಂದರು. ಇಷ್ಟೊಂದು ಜನ, ಆವಾಗ ಹಿಂದೂಗಳ ಸಂಖ್ಯೆ ಜಾಸ್ತಿ ಇತ್ತು, ಆದರೂ ಕೂಡ ನಾವು ಪ್ರೊಟೆಸ್ಟ್ ಮಾಡಲೇ ಇಲ್ಲ. ಎಲ್ಲ ಸಣ್ಣ ಪುಟ್ಟ ಅಲ್ಲಲ್ಲಿ ಒಬ್ಬರು ಇಬ್ಬರು ಮಾಡಿದ್ರು, ಅವ್ರಿಗೆ ಉಳಿದ ಹಿಂದೂಗಳು ಸಪೋರ್ಟ್ ಮಾಡಲಿಲ್ಲ. ಆನಂತರ ಇಂದಿರಾ ಗಾಂಧಿ ಸಮಯದಲ್ಲಿ ಸಾಧು ಸನ್ಯಾಸಿಗಳು ಗೋಹತ್ಯೆ ಕಾಯ್ದೆಯನ್ನು ನಿಷೇಧನ ತರಬೇಕು ಅಂತ ಅಂದಾಗ ಇಂದಿರಾ ಗಾಂಧಿ ಸಾವಿರಾರು ಜನ ಸಾಧು ಸನ್ಯಾಸಿಗಳನ್ನ ಗುಂಡಿಕ್ಕಿ ಕೊಲ್ಲಿಸಿದ್ಲು. ಎಷ್ಟು ಜನ ನಾವು ಹಿಂದೂಗಳು ಆ ಸಾಧುಗಳ ಪರವಾಗಿ ಹೋರಾಡಿದ್ವಿ. ನಾವು ನಮ್ಮ ಹಿಂದೂ ಅಸ್ಮಿತೆ ಅಂತ ಹೇಳಿ ನಾವು ಯಾವತ್ತೂ ಅದನ್ನು ಯೋಚನೆ ಮಾಡಿದ್ವಿ. ಹೀಗೆ ಒಂದೊಂದು ಹಂತದಲ್ಲೂ ನಾವು ನಮ್ಮನ್ನು ಬಿಟ್ಕೊಡ್ತಾ ಬರ್ತೀವಿ. ಆ ನಂತರ ಸೋನಿಯಾ ಗಾಂಧಿ ಸಮಯದಲ್ಲಿ ನಿಮಗೆ ನೆನಪಿರಬಹುದು, ತಿರುಪತಿ ಲಾಡುವಿನಲ್ಲಿ ಗುಟ್ಕಾ, ಬ್ಲೇಡು, ಮೊಳೆ ಈ ತರಹದ್ದೆಲ್ಲ ಸಿಕ್ತು ಅಂತ ಹೇಳಿ ಒಬ್ಬ ಯಾರೋ ಒಂದು ಲಾಡನ್ನ ತಂದು ಒಂದು ಟಿ ವಿ ಮುಂದೆ ಇಟ್ಟರು. ಅದೇ ಒಂದು ಅವರಿಗೆ ಸಿಕ್ಕಿದ್ದು, ಬೇರೆ ಇನ್ನೇನೂ ಇಲ್ಲ. ಈ ಒಂದು ಅಂಶವನ್ನೇ ಇಟ್ಕೊಂಡು ಆವಾಗ ಇನ್ನೊಂದು ಕಾಯ್ದೆಯನ್ನು ತರಕ್ಕೆ ನೋಡಿದರು. ಏನಂತ ಹೇಳಿದ್ರೆ, ತಿರುಪತಿಯಲ್ಲಿ ದೇವರಿಗೆ ನೈವೇದ್ಯವನ್ನು ಕೊಡುವುದಕ್ಕೆ ಮೊದಲು ಅದರದ್ದು ಕ್ವಾಲಿಟಿಯನ್ನು ಟೆಸ್ಟ್ ಮಾಡಬೇಕು ಅಂತ ಹೇಳಿ ಮಾಡಿದರು. ಈ ಕಾರ್ಯಕ್ರಮದಲ್ಲೂ ನಾನು ತುಂಬ ಭಾಗವಹಿಸಿದ್ದೆ, ತುಂಬ ಧಿಕ್ಕರಿಸಿದ್ದೆ ಇದನ್ನು. ನಮ್ಮ ದೇವರಿಗೆ ಏನು ಮಾಡಬೇಕು ಅಂತ ಹೇಳಿ ನಮ್ಮ ಆಗಮಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಅದನ್ನು ಹೇಳಿದೆ. ಮಡಿ ಅಂತಂದರೆ ಹೈಜೀನ್ ಅಂತ ಅನ್ನೋದು ನಾನು ಅದನ್ನ ಆವಾಗ ಅವ್ರಿಗೆ ಹೇಳ್ತಾ ಇದ್ದಿದ್ದು. ಅತ್ಯಂತ ಹೈಜೀನಿಕ್ಕಾಗಿ ಇದನ್ನು ತಯಾರು ಮಾಡಿರುವಾಗ ನಮ್ಮ ದೇವರಿಗೆ ಕೊಡೋದನ್ನು ಬೇರೆಯವರು ಎಂಜಲು ಮಾಡಿದ್ದನ್ನು ನಾವು ನಮ್ಮ ದೇವರಿಗೆ ಕೊಡೋ ಹಾಗಿಲ್ಲ ಅಂತ ಸಾಕಷ್ಟು ಜನ ನಾವು ಇದರ ಪರವಾಗಿ ಫೈಟ್ ಮಾಡಿದ್ದುಂಟು. ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಹೇಳ್ತೀನಿ ಕೇಳಿ. ಏನು ಈ ಟ್ವಿಸ್ಟ್ ಅಂತಂದರೆ, ಇದೇ ಸಮಯದಲ್ಲಿ ಅನೇಕ ತರಹದ ಬೇಡದ ವಿಷಯಗಳು ನಡೀತು. ಈ ತರಹದ ಒಂದು ವಿಡಿಯೋವನ್ನು ನಾವು ಹಂಚಿಕೊಂಡಾಗ ನೋಡಿದವರ ಸಂಖ್ಯೆ ಬಹಳ ಕಡಿಮೆ. ಆದರೆ ಯಾವ ತರಹದ ವಿಡಿಯೋಗಳು ಹೆಚ್ಚಾಗಿ ನೋಡಿದ್ರು ಗೊತ್ತಾ ಜನಗಳು? ಕಂಚಿ ಶ್ರೀಗಳನ್ನು ಜೈಲಿಗೆ ಹಾಕಿದಾಗ, ಪೇಜಾವರದ ಮಠದವ್ರನ್ನ ಅನಾವಶ್ಯಕವಾಗಿ ಸುಳ್ಳೆ ಆಪಾದನೆ ಮೇಲೆ ಹೊರಿಸಿದಾಗ, ಅಥವಾ ನಿತ್ಯಾನಂದರ ಬಗ್ಗೆ ಏನಾದರೂ ಒಂದು ಹೇಳಿದಾಗ ಅಯ್ಯೋ ಚಪ್ಪರಿಸ್ಕೊಂಡು ನಮ್ಮ ಹಿಂದೂಗಳು ಇವರುಗಳನ್ನು ಆಡ್ಕೊಂಡ್ರು. ತೀರಾ ಇತ್ತೀಚೆಗೆ ನಾವು ನೋಡಿದ್ವಿ, ಪುತ್ತಿಗೆ ಮಠದ ಶ್ರೀಗಳಾದ ಸುಗುಣೇಂದ್ರ ತೀರ್ಥರು ಹಾಸ್ಯಕ್ಕಾಗಿ ಒಂದು ಮಾತನ್ನು ಹೇಳಿದ್ದನ್ನು ನಮ್ಮ ಇಡೀ ಹಿಂದೂ ಸಮಾಜ ಹೇಗೆ ಚಪ್ಪರಿಸ್ಕೊಂಡು ಆಡ್ಕೊಂಡು ನಕ್ಕಿದ್ರು. ನೀವು ಏನು ಮೆಸೇಜನ್ನು ಕೊಟ್ಟಿದ್ದೀರಾ ಗೊತ್ತಿದೆಯಾ? ಟೂಲ್ ಕಿಟ್ಗಳಿದೆಯಲ್ಲ, ಈ ಟೂಲ್ ಕಿಟ್ಗಳಿಗೆ ನೀವೊಂದು ಮೆಸೇಜನ್ನು ಕೊಟ್ರಿ. ಈ ಹಿಂದೂಗಳಿಗೆ ನಾವು ಏನು ಬೇಕಾದರೂ ಮಾಡಬಹುದು, ಇವರು ಸುಮ್ಮನೆ ಇರ್ತಾರೆ, ಇವರನ್ನೇ ನಾವು ಕಟ್ಟಿದರೆ ಅಪಹಾಸ್ಯ ಮಾಡಿಕೊಂಡು ಅದರೊಳಗೆ ಕಾಲ ಕಳೀತಾರೆ ಅಂತ ಅನ್ನೋ ಒಂದು ಸ್ಪಷ್ಟವಾದ ಮೆಸೇಜನ್ನು ಟೂಲ್ ಕಿಟ್ಗೆ ನಾವು ಕೊಟ್ಟಿದ್ದೀವಿ. ಯಾವಾಗ ನಾವು ಈ ತರಹದ ಮೆಸೇಜನ್ನು ನಾವು ಕೊಡ್ತಾ ಬಂದ್ವಿ, ಆವಾಗ ಇವರುಗಳಿಗೆ ನಮ್ಮ ಮೇಲೆ ತೀರ ಸದರ ಹುಟ್ಟುಕೊಂಡಿದೆ. ಹೀಗೆ ಸದರ ಹುಟ್ಟಿದ್ದಕ್ಕಾಗೇ ಇವರು ನಮ್ಮನ್ನು ಇಂಚಿಂಚೆ ಮಾನಸಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರೀತಿಯಲ್ಲೂ ನಮ್ಮನ್ನು ಅವನತಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನಾವು ಇದನ್ನೆಲ್ಲ ಮಾಡಬೇಕಿತ್ತ? ನಾಳೆ ದಿವಸ ಇನ್ನೊಂದು ಮೆಸೇಜ್ ಬರುತ್ತಪ್ಪ, ಟೂಲ್ ಕಿಟ್ನವರದ್ದೇ ಬರುತ್ತೆ ಒಂದು ಸುಳ್ಳು, ಏನು ವದಂತಿ, ಏನು ವಾರಣಾಸಿನಲ್ಲಿ ಇವಾಗ ಕೊಡ್ತಾ ಇದ್ದಾರೆ ಎಲ್ರಿಗೂ ಲಡ್ಡು. ಈ ಲಡ್ಡುನಲ್ಲಿ ಅಡಲ್ಟ್ರೇಷನ್ ಆಗಿದೆ ಅಂತಂದರೆ ಎಲ್ಲ ಹಿಂದೂಗಳು ಫಸ್ಟು ಮೋದಿ ರಿಸೈನ್ ಮಾಡಬೇಕು ಅಂತ ಕಿರ್ಚಾಡ್ತಾರೆ. ಅಯೋಧ್ಯೆಯಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ, ಅದರೊಳಗೆ ಯಾರೋ ಒಬ್ಬ ಹೋಗಿ ಏನೋ ಒಂದು ಮಾಡ್ತಾನೆ, ಏನನ್ನೋ ಸೇರಿಸ್ತಾನೆ. ಆವಾಗ ನಾವೇ ಹಿಂದೂಗಳನ್ನೇ ಕಿರ್ಚಾಡ್ತೀವಿ. ಯೋಗಿ ರಿಸೈನ್ ಮಾಡೋ ತನಕ ನಾವು ಬಿಡೋದಿಲ್ಲ. ಆ ಮಟ್ಟಿಗೆ ನಾವು ನಮ್ಮನ್ನು ನೋಡ್ಕೊಳ್ಳೋವಾಗ ಬೇರೆಯವ್ರಿಗೆ ಏನರೇ ಇರುತ್ತೆ ನಮ್ಮ ಮೇಲೆ ಅಭಿಮಾನ, ಪ್ರೀತಿ. ನಾವು ನಮ್ಮ ಬಗ್ಗೆ ಎಚ್ಚರವಾಗಿ ಇರಬೇಕು. ನಮ್ಮ ಗ್ರಹಣ ಶಕ್ತಿ ಏನು ಹೇಳ್ತಿದೆ ಅನ್ನೋದನ್ನು ಯೋಚಿಸಬೇಕು. ನಾವುಗಳು ಒಂದಾಗಬೇಕು. ಇವಾಗ ಈ ವಿಷಯಕ್ಕೆ PIL ಹಾಕಿದ್ದಾರೆ. ಯಾರು PIL ಹಾಕಿದ್ದಾರೆ, ಯಾರು ಇಂಥ ವಿಷಯದಲ್ಲಿ ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ? ಎಲ್ರಿಗೂ PIL ಹಾಕೋಕ್ಕಾಗಲ್ಲ, ಎಲ್ಲರೂ ಲಾಯರ್ ಹಾಕೋಕ್ಕಾಗಲ್ಲ. ಆದರೆ ಯಾರು ಈ ವಿಷಯಕ್ಕೆ ಹೋಗ್ತಿದ್ದಾರೋ ಅವರಿಗೆ ಪ್ರತಿಯೊಬ್ಬ ಹಿಂದೂನು ನೈತಿಕವಾಗಿ
ಸಾಮಾಜಿಕವಾಗಿ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕಾಗಿರೋದು ಇವತ್ತಿನ ಎಲ್ಲ ಹಿಂದೂಗಳ ಕೆಲಸ ಇಲ್ಲಿ. ನೋಡಿ ಇವ್ರದ್ದು ಎಷ್ಟು ಅನ್ಯಾಯಗಳಾಗಿದೆ ಅಂತ ಹೇಳಿದ್ರೆ, ಫುಡ್ ಅಡಲ್ಟ್ರೇಷನ್ ಆಗಿದೆ. ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆಫ್ ಇಂಡಿಯಾದರ ಪ್ರಕಾರ ಇದು ಕಾಗ್ನಿಸಿಬಲ್ ಅಫೆನ್ಸು. ಯಾರು ಮಾಡಿದಾರೋ ಆಂಧ್ರ ಪ್ರದೇಶದ ಸರ್ಕಾರ, ಅವರು ಇದಕ್ಕೆ ಕಾಗ್ನಿಸಿಬಲ್ ಅಫೆನ್ಸು. ಅಲ್ಲಿಂದ ನಾವು ಇವರನ್ನು ಹೊಡೆಯೋದಕ್ಕೆ ನೋಡಬೇಕು. ಎರಡನೇದು, ಈ ನಂಬಿಕೆ ಇದೆಯಲ್ಲ, ಬ್ರೀಚ್ ಆಫ್ ಟ್ರಸ್ಟ್ ಮತ್ತು ಹಿಸ್ಟ್ರಿ ಎರಡೂ ಆಗಿದೆ. ಹಿಸ್ಟ್ರಿ ಎಲ್ಲಿ ಬಂತು ಅಂತ ಕೇಳ್ತಾ ಇದ್ದೀರಾ? ನಮ್ಮ ಲಾಡುಗೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಸಿಕ್ಕಿದೆ. ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ಹೇಳಿದ್ರೆ ಆ ಒಂದು ಸ್ಥಳದಲ್ಲಿ ಮಾತ್ರ ತಯಾರಾಗುವಂತಹ ಒಂದು ಪದಾರ್ಥ. ಅಲ್ಲಿ ಶತಮಾನಗಳಿಂದ ಈ ತರಹದ ಲಡ್ಡುವನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಿದೆ. ಅಂದರೆ ನೆನ್ನೆ ಮಾಡಿದ ಲಡ್ಡು, ಹೋದ ವರ್ಷ ಮಾಡಿದ ಲಡ್ಡು, ನಾಳೆ ಮಾಡೋದು ಲಡ್ಡು ಒಂದೇ ರುಚಿ ಇರುತ್ತೆ. ಅಷ್ಟು ಸ್ಟ್ಯಾಂಡರ್ಡೈಸ್ ಮಾಡಿರ್ತಾರೆ ಆ ರುಚಿಯನ್ನು. ಈ ತರಹದ ಒಂದು ಲಡ್ಡುಗೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಸಿಕ್ಕಿದೆ. ಈ ತರಹ ಸ್ಟ್ಯಾಂಡರ್ಡೈಸ್ ಆಗಿರುವಂತಹ ಒಂದು ಲಡ್ಡುವಿನಲ್ಲಿ ಇಂತಹ ಕೆಟ್ಟ ಪದಾರ್ಥವನ್ನು ಸೇರಿಸಿದ್ದು ಕೂಡ ಇದು ಬ್ರೀಚ್ ಆಫ್ ಟ್ರಸ್ಟ್ ಇದು ಮತ್ತು ಹಿಸ್ಟ್ರಿ, ಇದು ಕೂಡ ಕಾಗ್ನಿಸಿಬಲ್ ಅಫೆನ್ಸು. ಮೂರನೇದು, ಇಂತಹ ಆಹಾರವನ್ನು ಕೊಟ್ಟು ಡಯಾಬಿಟೀಸು, ಒಬೇಸಿಟಿ, ಕ್ಯಾನ್ಸರು ಇಂತಹ ಕಾಯಿಲೆಗಳನ್ನೆಲ್ಲ ತರಿಸಿದ್ರಲ್ಲ, ಆರೋಗ್ಯ ಈ ದೇಶದ ಪ್ರತಿಯೊಬ್ಬನ ಜನ್ಮಸಿದ್ಧ ಹಕ್ಕು. ನಮ್ಮ ಆರೋಗ್ಯವನ್ನು ಹಾಳು ಮಾಡಿದೆಯಲ್ಲ, ಇದು ಕೂಡ ಸಹ ಕಾಗ್ನಿಸಿಬಲ್ ಅಫೆನ್ಸು. ಇದರ ವಿಷಯಕ್ಕೂ ಕೂಡ ನಾವು ಅವರನ್ನು ಎಳೆದು ಅಣಚಿ ಕೂಡಿಸ್ಬೋದು. ನಾಲ್ಕನೇ ಒಂದು ವಿಷಯ ಬರ್ತೀನಿ, ಇದಿಷ್ಟು ನಾವು ಮೆಷರ್ ಮಾಡ್ಬೋದು. ಆದರೆ ಹಿಂದೂಗಳ ಮೇಲೆ ಎತ್ತಿ ಕಟ್ಟಿ ಹಿಂದೂ ನಾಡಿನಲ್ಲೇ ಮಾಡ್ತಾ ನಮ್ಮ ಮೆದುಳನ್ನು ಅಲ್ಲೋಲ ಕಲ್ಲೋಲ ಮಾಡುವಂತಹ ಕೆಮಿಕಲ್ಸನ್ನು ನಮ್ಮ ಆಹಾರದ ಮೂಲಕ ಕೊಟ್ಟು, ಅಂದರೆ ಲಡ್ಡುವಿನ ಮೂಲಕ, ದೇವಸ್ಥಾನದ ಪ್ರಸಾದದ ಮೂಲಕ ಕೊಟ್ಟು ನಮ್ಮನ್ನು ತುಳಿಯೋದಕ್ಕೆ ನೋಡ್ತಾ ಇದ್ದಾರಲ್ಲ, ಇದನ್ನು ಯಾವ ರೀತಿ ಅಳಿತೀರಾ ನೀವು? ಇದನ್ನು ಯಾವುದ್ರಲ್ಲೂ ಅಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಅಳಿಯೋಕ್ಕಾಗ್ತಾ ಇಲ್ಲ, ಇದನ್ನು ಬೇಡ ಅಂತ ನೆಗ್ಲೆಕ್ಟ್ ಮಾಡೋದಕ್ಕಿಂತ ದೇವರು ನಮಗೆ ಒಂದು ಗ್ರಹಣ ಶಕ್ತಿಯನ್ನು ಕೊಡ್ತಿದ್ದಾರೆ. ಇದಿಷ್ಟೇ ಅಲ್ಲಪ್ಪ, ನಮ್ಮವರಿಗೆ ಇನ್ನೂ ಒಂಥರ ರಿಲ್ಯಾಕ್ಸ್ಡ್ ಮೈಂಡು. ಏನಂದರೆ, ಅಯ್ಯೋ ನಂಗೆ ತುಂಬ ನೋವಾಯಿತು, ಈ ತರಹ ಅನ್ಯಾಯ ಮಾಡಿದವನ್ನ ತಿಮ್ಮಪ್ಪನೇ ನೋಡ್ಕೋತಾರೆ. ಏನು ರೀ ತಿಮ್ಮಪ್ಪ ಏನು ನಮ್ಮ ಪರ್ಸ್ನಲ್ ಲಾಯರ ನಮ್ಮನ್ನು ನೋಡ್ಕೊಳ್ಳೋದಕ್ಕೆ? ತಿಮ್ಮಪ್ಪ ನಮಗೆ ಬುದ್ಧಿ ಕೊಟ್ಟಿದ್ದಾನೆ. ತಿಮ್ಮಪ್ಪ ನಮಗೆ ನೀನು ಲಾ ಈ ತರಹ ಮಾಡು ಅಂತ ಹೇಳಿದ್ದಾನೆ. ಲಾ ಮೂಲಕ ತಿಮ್ಮಪ್ಪ ಕೊಟ್ಟಿರೋ ಬುದ್ಧಿಯನ್ನು ಬಳಸ್ಕೊಂಡು ನಾವೆಲ್ಲರೂ ಇವತ್ತು 4 ವರ್ಣಗಳವರು ಸೇರಿಕೊಂಡು ಈ ತರಹ ಆಗಿರೋ ಅನ್ಯಾಯವನ್ನು ಎದುರಿಸಲೇಬೇಕಾಗತ್ತೆ. ನಾಳೆ ಈ ತರಹದ ಯಾವ ಒಂದು ಅನ್ಯಾಯವೂ ಆಗದೇ ಇರೋ ಹಾಗೆ ನಾವು ಈಗ ತೀರಾ ಕಾಲ ತುಂಬ ಮುಂದೆ ಬಂದಿದೆ. ಈ ಸಂದರ್ಭದಲ್ಲಾದರೂ ನಾವು ಎಚ್ಚೆತ್ಕೊಂಡು ನಾವೆಲ್ಲರೂ ಇದನ್ನು ಧಿಕ್ಕರಿಸಬೇಕು. ಖಂಡಿತವಾಗ್ಲೂ ಇದಕ್ಕೆ ಒಂದು ಧಿಕ್ಕಾರ.